ಪ್ರೈಸ್ ದಿ ಲಾರ್ಡ್. ದೇವರು ಪಕ್ಷಪಾತವಿಲ್ಲದೆ ಮುಖದಾಕ್ಷಿಣ್ಯ ಇಲ್ಲದೆ ನ್ಯಾಯ ವಿಚಾರಿಸುವವರಾಗಿದ್ದಾರೆ, ತೀರ್ಪು ಕೊಡುವವರಾಗಿದ್ದಾರೆ. ಮನುಷ್ಯನಂತೆ ಎರಡು ಮಾತಿನವನು ಎರಡು ಮನಸ್ಸಿನವರಂತೆ ಅಲ್ಲ ಪ್ರಿಯರೇ. ಯಾಕಂದ್ರೆ ದಾವೀದನು ದೇವರಿಂದ ಕರೆಯಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು. ಅವನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ದೇವರೇ ನ್ಯಾಯ ವಿಚಾರಿಸಿದ್ರು, ತೀರ್ಪು ಕೊಟ್ಟರು. ಯಾಕಂದ್ರೆ ಬಡವನಾದ ಉರಿಯನು ಅವನ ಹೆಂಡತಿಯ ನಿಮಿತ್ತ ದಾವೀದನು ಆ ಉರಿಯನನ್ನು ಒಂದು ಯುದ್ಧದಲ್ಲಿ ತಂತ್ರವಾಗಿ ಕೊಳ್ಳಿಸಿದನು. ಆ ಕಾರಣಕ್ಕಾಗಿ ದೇವರೇ ನ್ಯಾಯ ವಿಚಾರಿಸಿದವರಾಗಿದ್ರು. ಅದೇ ರೀತಿಯಾಗಿ ಈ ಲೋಕದಲ್ಲಿ ಬಡವರಾಗಲಿ, ಬಲ್ಲಿದರಾಗಲಿ, ಐಶ್ವರ್ಯವಂತರಾಗಲಿ, ಯಾರೇ ಆಗಲಿ ದೇವರು ಸಮಾನವಾಗಿ ನ್ಯಾಯ ವಿಚಾರಿಸುವವರಾಗಿದ್ದಾರೆ. ಮನುಷ್ಯರು ಮುಖದಾಕ್ಷಿಣ್ಯ ಮಾಡಿ ಮತ್ತು ಮನುಷ್ಯರು ಹಣವನ್ನು ನೋಡಿ ನ್ಯಾಯವನ್ನು ತೀರಿಸುವವರಾಗಿದ್ದಾರೆ. ದೇವರು ಆ ರೀತಿಯಾಗಿಲ್ಲ ಪ್ರಿಯರೇ. ಖಂಡಿತವಾಗ್ಲೂ ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವವರಾಗಿದ್ದಾರೆ. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನ್ಯಾಯ ವಿಚಾರಿಸುವಾಗ ಮುಖದಾಕ್ಷಿಣ್ಯ ಮಾಡದೆ ಅಧಿಕರನ್ನು ಅಲ್ಪರನ್ನು ಸಮನಾಗಿ ತಿಳಿಯಬೇಕು. ನೀವು ದೇವರ ಹೆಸರಿನಲ್ಲಿ ನ್ಯಾಯ ವಿಚಾರಿಸುವವರಾದ ಕಾರಣ ಮನುಷ್ಯರ ಮುಖವನ್ನು ನೋಡಿ ಹೆದರ